ಮಂದಾರ ನ್ಯೂಸ್, ತಾಳ್ಮೆ, ನಿಷ್ಠೆ, ಧೈರ್ಯ ಸದಾ ನಿಮ್ಮೊಂದಿಗೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ಆಗಬಾರ್ದು, ಇದು ಕ್ಯಾನ್ಸರ್ ಬರುತ್ತೆ. ಸೊ ಇವರು ಏನು ಮಾಡ್ತಾರೆ, ಇವರು ಪಾಪ ಅವ್ರಿಗೂ ವ್ಯಾಪಾರ ಆಗಬೇಕು, ಬಾಳೆ ಎಲೆ ಹಾಕೋಕ್ಕಾಗಲ್ಲ. ದಿವಸ ನೀವು ತಿಂತೀರಾ, ಬಿಸಿ ಮುದ್ದೆ ತಿಂತೀರಾ, ಇದರಲ್ಲಿ ಬಿಸಿ ಹಾಕ್ಕೊತೀರಾ, ನಿಮ್ಗೆ ಏನು ಅನ್ಸಲ್ವಾ ಇದು? ಅಲ್ಲ, ರೇರ್ ಇರ್ಬೋದು, ಬಟ್ ಕವರಲ್ಲಿ ತಿನ್ನಬಾರ್ದು ಅಂತ ಗೊತ್ತಿದೆ. ಹಾಂ, ಅಲ್ಲ ನಮಗೇನಂದರೆ ಇವಾಗ ಸಾರ್ವಜನಿಕರಿಗೆ ಏನು ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಮಾಡಬೇಕು ಅಂತ. ಈಗಾಗಲೇ ನಾವು 2014ರಿಂದ ಸಿದ್ದರಾಮಯ್ಯ ಅವರು ಹೇಳಿದ್ರು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ. ಆದರೆ ಇದುವರೆಗೂ ಆಗಿಲ್ಲ. ಅಧಿಕಾರಿಗಳು ಯಾರನ್ನೂ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲಿ ನೋಡಿ, ನೀವು ಒಬ್ಬರೇ ಅಲ್ಲ, ಇಲ್ಲಿ ನೋಡಿ ಇಷ್ಟೊಂದು ಪ್ಲಾಸ್ಟಿಕ್ ಕವರನ್ನು ಬಳಸಿದ್ದಾರೆ ಇವರು. ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಇದರಲ್ಲಿ ಕೆಮಿಕಲ್ ಇರುತ್ತೆ, ಗೊತ್ತು. ನೀವು ಈಗಾಗಲೇ ಎಲ್ಲ ವೈದ್ಯರು ಹೇಳಿದ್ದಾರೆ ಇದರಲ್ಲಿ ಕೆಮಿಕಲ್ ಇರುತ್ತೆ ಅಂತ. ಆದರೂ ನಾವು ಅದನ್ನು ನೋಡಿನೂ ತಿಂತೀವಲ್ಲ, ಅದಕ್ಕೆ ಕೇಳಿದ್ದು ನಿಮಗೆ ಒಂದು ಪ್ರಶ್ನೆ ಕೇಳೋಣ ಅಂತ. ಪಾಪ ಅವರಂತೂ ಅವ್ರು ಮಾಡಲೇಬೇಕು ವ್ಯಾಪಾರ ಅಲ್ವಾ ಯಜಮಾನ್ರೆ. ನಿಮ್ಗೆ ಈಗಾಗಲೇ ಇವರು ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ, ನಾವು ಹೇಳಿದ್ದೀವಿ, 1-2-3 ಸಾರಿ ಹೇಳಿದ್ದೀವಿ. ನೀವು ಇದನ್ನು ಮಾಡಬಾರ್ದಲ್ಲ. ನಾಳೆ ದಿವಸ ಬಂದು ಸೀಸ್ ಮಾಡಿದ್ರೆ ಏನು ಮಾಡ್ತೀರಾ? ನಿಮ್ಮ ವ್ಯಾಪಾರಕ್ಕೆ ತೊಂದರೆ ಆಗುತ್ತಲ್ಲ. ₹1 ಜಾಸ್ತಿ ಮಾಡಿ. ಈಗ ಗ್ಯಾಸ್ ಜಾಸ್ತಿ ಆಯಿತು ಅಂದ್ಬಿಟ್ಟು ₹10 ಜಾಸ್ತಿ ಮಾಡಿದ್ದಾರೆ ಹೋಟೆಲ್ ತಿಂಡಿಗಳು. ನೀವು ₹1 ಜಾಸ್ತಿ ಮಾಡಿ. ಬಾಳೆ ಎಲೆ ಹಾಕಬಾರ್ದು ಅಲ್ಲ. ₹10 ಒಂದು ಎಲೆ ಬಂದರೆ ಒಂದು ಎಲೆಯಲ್ಲಿ ಈ ಮಟ್ಟಕ್ಕೆ ಕಟ್ ಮಾಡಿದ್ರೆ 6 ಬರುತ್ತೆ. 6 ಜನಕ್ಕೆ ಆಗುತ್ತೆ. ₹10 ಡಿವೈಡ್ ಮಾಡಿ 6 ಜನಕ್ಕೆ. ಆರೋಗ್ಯ ಮುಖ್ಯ ಅಲ್ವಾ? ಅಲ್ಲ, ಆರೋಗ್ಯ ಮುಖ್ಯ ಅಲ್ವಾ? ನೀವು ನಾಳೆಯಿಂದ ಹಾಕಿದ್ರೆ ನೋಡಿ ವಿಡಿಯೋ ನಾನು ಆರೋಗ್ಯ ಅಧಿಕಾರಿಗಳು ಕಳಿಸ್ತೇನೆ. ನಿಮ್ಮ ಹೋಟ್ಲನ್ನ ನಾನು ಸೀಸ್ ಮಾಡಿಸ್ತೀನಿ. ಈಗಾಗಲೇ ನಾನು 2 ಸಾರಿ ಹೇಳಿದ್ದೇನೆ ನಿಮಗೆ. ಇವಾಗ ನನಗೂ ನಾನು ತಿನ್ನಬೇಕು ಅನಿಸ್ತು, ನಿಜವಾಗ್ಲೂ ಇಲ್ಲಿ ತಿನ್ಬೇಕು ಅಂದ್ಬಿಟ್ಟೆ ಬಂದಿದ್ದು. ನಾನು ಕವರ್ ನೋಡ್ಬಿಟ್ಟು ತಿನ್ಬೇಕಾ ಬೇಡ ಅನ್ನೋದು ನನಗೂ ಭಯ ಇರುತ್ತಲ್ಲ ಜೀವದ ಮೇಲೆ. ಒಂದೇ ಸಾರಿ ಹೋದ್ರೆ ಏನು ತೊಂದರೆ ಇಲ್ಲ. ಇದರಲ್ಲಿ ಕ್ಯಾನ್ಸರ್ ಬಂದು ಕೂದಲು ಉದ್ರೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡಿ ಸಾಯೋದಕ್ಕಿಂತ ನಾವು ತಿಂದಿರೋದು ಉತ್ತಮ ಅಲ್ವಾ? ನೀವು ನೋಡಿ, ನಾಳೆಯಿಂದ ಹಾಕಲ್ವಾ? ನೋಡಿ, ಇದು 100 ಫೀಟ್ ರೋಡು, HRBR ಲೇಔಟು, ಕಲ್ಯಾಣ ನಗರ. ಇಲ್ಲಿ ಕವರ್ ಬಳಸ್ತಾ ಇದ್ರು. ಇವ್ರಿಗೆ ನಾವು ಜಾಗೃತಿನ ಮೂಡಿಸಿದ್ದೀವಿ. ನೋಡೋಣ ನಾಳೆಯಿಂದ ಕವರ್ ಬಳಸಾರ ಇಲ್ವೋ ಕಾದು ನೋಡೋಣ.